ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋವಂಥ ಒಂದು ಇಂಪಾರ್ಟೆಂಟ್ ವಿಷಯ, ಇದು ಇಡೀ ಕರ್ನಾಟಕದಲ್ಲಿ ಡಿಗ್ರಿ ಓದ್ತಾ ಇರೋವಂಥ ಅಥವಾ ಡಿಪ್ಲೊಮೊ ಓದ್ತಾ ಇರೋವಂಥ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗೋವಂಥ ವಿಚಾರ. ಈ ವಿಡಿಯೋನ ಯಾರು ನೋಡ್ತೀರಾ ಎಲ್ಲರೂ ಕೂಡ ಯಾರ್ಯಾರ ಮನೆಯಲ್ಲಿ ಡಿಗ್ರಿ ಮತ್ತು ಡಿಪ್ಲೊಮೊ ಅಥವಾ ಬೇರೆ ಯಾವುದೇ ಫಸ್ಟ್ ಇಯರ್ ಕೋರ್ಸ್ನ ಓದ್ತಾ ಇದ್ದಾರೆ ಅಂಥ ಹೆಣ್ಮಕ್ಳಿಗೆ ಇದನ್ನು ಶೇರ್ ಮಾಡಿ ಅವರು ಇದನ್ನು ಅನುಕೂಲನ ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಕರ್ನಾಟಕದಲ್ಲಿ ಓದ್ತಾ ಇರುವಂಥ ಹೆಣ್ಣು ಮಕ್ಕಳಿಗೆ 30,000 ರೂಪಾಯಿ ವರ್ಷಕ್ಕೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಅದು ಒಂದು ವರ್ಷಕ್ಕೆ ಮಾತ್ರ ಅಲ್ಲ, 3 ವರ್ಷ ಅವ್ರ ಕೋರ್ಸ್ನ ಕಂಪ್ಲೀಟ್ ಮಾಡೋಕ್ಕೂ ಕೂಡ ಅವ್ರು ಸ್ಕಾಲರ್ಶಿಪ್ನ ಕೊಡ್ತಾರೆ, ಅಥವಾ 5 ವರ್ಷ ಕೋರ್ಸ್ನ ಕಂಪ್ಲೀಟ್ ಮಾಡೋಕ್ಕೂ ಕೂಡ ಅವ್ರು ಸ್ಕಾಲರ್ಶಿಪ್ನ ಕೊಡ್ತಾರೆ. ಸೊ ಅಜೀಮ್ ಪ್ರೇಮ್ಜಿ ಫೌಂಡೇಶನಿಂದ 2025 ಕರ್ನಾಟಕಕ್ಕೆ ಕೂಡ ಸ್ಕಾಲರ್ಶಿಪ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಓವರಾಲ್ ಇಂಡಿಯಾದಲ್ಲಿ 18 ಸ್ಟೇಟ್ಗಳಿಗೆ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಗೆ ಅವ್ರು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಕರ್ನಾಟಕ ಕೂಡ ಈ ಸಲ ಫೇಸಲಿದೆ. ಸೊ ಯಾವ ರೀತಿ ಇದನ್ನ ಅಪ್ಲೈ ಮಾಡೋದು, ಯಾರಿಗಿದೆ ಎಲಿಜಿಬಲ್ಲು, ಯಾರು ಇದನ್ನು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮತ್ತು ಅಪ್ಲಿಕೇಶನ್ನ ಹೇಗೆ ಹಾಕೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಒನ್ ಬೈ ಒನ್ ನೋಡೋಣ ಯಾವ ರೀತಿ ನಾವು ಇದನ್ನು ಅಪ್ಲಿಕೇಶನ್ ಹಾಕೋದು, ಏನು ಪ್ರೋಸೆಸ್ ಅಂತ ಹೇಳ್ಬಿಟ್ಟು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಅಜೀಮ್ ಫ್ಯಾಮಿಲಿ ಸ್ಕಾಲರ್ಶಿಪ್ 2025 ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಬರುತ್ತೆ. ಸೊ ಈ ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ. ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ 2025 ಅಜೀಮ್ ಪ್ರೇಮ್ಜಿ ಫೌಂಡೇಶನ್.org ಅಂತ ಹೇಳ್ಬಿಟ್ಟು ಈ ವೆಬ್ಸೈಟ್ ಇದೆ. ಸೊ ಇಲ್ಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಡ್ ಆಗಬೇಕಾಗುತ್ತೆ. ನೋಡಿ, ಗೂಗಲಲ್ಲಿ ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ 2025 ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ್ರೆ ಇಲ್ಲಿ ಈ ಫಸ್ಟ್ ಬರುತ್ತೆ ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅವರ ಫೌಂಡೇಶನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಆ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರಿಜಿಸ್ಟರ್ ನ್ಯೂ ಅಪ್ಲಿಕೇಶನ್, ಲೀವ್ ಅಪ್ಲಿಕೆಂಟ್ಸ್ ಯಾರಿದ್ದಾರೆ ರಿಜಿಸ್ಟರ್ ಮಾಡ್ಬೋದು. ಲಾಗಿನ್ ಆಲ್ರೆಡಿ ರಿಜಿಸ್ಟರ್ಡ್ ಅಪ್ಲಿಕೆಂಟ್ಸ್ ಲಾಗಿನ್ ಮಾಡಿ ನಮ್ಮ ಸ್ಟೇಟಸ್ನ ಚೆಕ್ ಮಾಡ್ಬೋದು ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಕಾಲರ್ಶಿಪ್ಪು ಫೇಸ್ 1 ಫೇಸ್ 2 ನಡೆಯುತ್ತೆ. ಸೊ ನೋಡಿ, ಇಲ್ಲಿ ಡೆಡ್ಲೈನ್ ಫಾರ್ ಸ್ಕಾಲರ್ಶಿಪ್ ರಿನ್ಯೂವಲ್ ಫಾರ್ ಸ್ಕಾಲರ್ಶಿಪ್ ಕೋರ್ಟ್ ಅಂದರೆ ಯಾರಿಗಾಗಲೇ ಅಪ್ಲೈ ಮಾಡಿದ್ದಾರೆ ಹಿಂದಿನ ವರ್ಷ ಅಂಥವ್ರಿಗೆ ಇದು ರಿನ್ಯೂವಲ್. ಇದು ಕರ್ನಾಟಕ ಅಪ್ಲೈ ಆಗಲ್ಲ, ಹೋದ ವರ್ಷ ಇರಲಿಲ್ಲ ಕರ್ನಾಟಕಕ್ಕೆ. ಅವ್ರು ಸ್ಟಾರ್ಟ್ ಮಾಡಿದ್ದು 2024-25 4 ಸ್ಟೇಟಿಂದ ಸ್ಟಾರ್ಟ್ ಮಾಡ್ತಾರೆ. 25,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಅದನ್ನ ಅನುಕೂಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದನ್ನು 18 ಸ್ಟೇಟ್ಗಳಿಗೆ ಇನ್ಕ್ಲೂಡಿಂಗ್ ಕರ್ನಾಟಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 2 ಇನ್ಸ್ಟಾಲ್ಮೆಂಟಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ನ ಕೊಡ್ತಾರೆ. ಅದು 15,000 ಥರ 2 ಇನ್ಸ್ಟಾಲ್ಮೆಂಟಲ್ಲಿ ಸ್ಕಾಲರ್ಶಿಪ್ನ ಕೊಡ್ತಾರೆ. ಸೊ ಆಮೇಲೆ 2 ಪೇಸಲ್ಲಿ ಅಪ್ಲಿಕೇಶನ್ನ ಕರೀತಾರೆ ಒಂದು ವರ್ಷಕ್ಕೆ. ಓಕೆನಾ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲಿಜಿಬಿಲಿಟಿ, ಯಾರು ಎಲಿಜಿಬಲ್ಲು, ಗರ್ಲ್ ಸ್ಟೂಡೆಂಟು ಯಾರು ಕ್ಲಾಸ್ 10th ಮತ್ತು 12th ರೆಗ್ಯುಲರ್ ಸ್ಟೂಡೆಂಟ್ ಆಗಿ ಗೌರ್ನಮೆಂಟ್ ಸ್ಕೂಲು ಮತ್ತು ಗೌರ್ನಮೆಂಟ್ ಕಾಲೇಜಲ್ಲಿ ಓದಿರ್ತಾರೆ, ಆ ಕನ್ಸರ್ನ್ ಸ್ಟೇಟ್ಲಿ ಕರ್ನಾಟಕದಲ್ಲಿ ಅವರು ಎಲಿಜಿಬಲ್ ಆಗಿರ್ತಾರೆ. ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಗೌರ್ನಮೆಂಟ್ ಸ್ಕೂಲಲ್ಲಿ ಓದಿರಬೇಕು. 10th ಮತ್ತು 12th ನಾವು ಗೌರ್ನಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಇವಾಗ ನಾವು ಫಸ್ಟ್ ಇಯರ್ ಡಿಗ್ರಿ ಅಥವಾ ಡಿಪ್ಲೊಮೊದಲ್ಲಿ ಇರಬೇಕು. ಸೊ ಫಸ್ಟ್ ಇಯರ್ ಡಿಗ್ರಿ ಅಥವಾ ಡಿಪ್ಲೊಮಾಗೆ ಅಡ್ಮಿಷನ್ ಆಗಿರಬೇಕು. 2025-26 ಅಡ್ಮಿಷನ್ ತೊಗೊಂಡಿರಬೇಕು. ರೆಗ್ಯುಲರಾಗಿ ಅಡ್ಮಿಷನ್ ತೊಗೊಂಡಿರಬೇಕು. ಅವರು ರೆಕಗ್ನೈಸ್ಡ್ ಡಿಗ್ರಿ ಕಾಲೇಜು. ಆದರೆ ಡಿಗ್ರಿ ಕಾಲೇಜು ಗೌರ್ನಮೆಂಟ್ ಆಗಿರಬೇಕಂತೇನಿಲ್ಲ. ಯಾವುದೇ ರೆಕಗ್ನೈಸ್ಡ್ ಕಾಲೇಜ್ ಆದರೂ ಅವರು ಪ್ರೈವೇಟ್ ಕಾಲೇಜು, ಯೂನಿವರ್ಸಿಟಿ, ಎನಿವೇರ್ ಇನ್ ಇಂಡಿಯಾ, ಕರ್ನಾಟಕದಲ್ಲಿ ಇರಬೇಕು ಅಂತಲ್ಲ, ಹೊರಗಡೆ ಎಲ್ಲ ಹೋಗಿ ಓದ್ತಾ ಇದ್ರು ಕೂಡ ಅಂಥವರು ಕೂಡ ಸ್ಕಾಲರ್ಶಿಪ್ನ ಪಡ್ಕೋಬೋದು. ಬಟ್ ಏನು ಮೊದಲನೇ ಕಂಡೀಷನ್ ಹೇಳ್ತಾರೆ ಅಂದರೆ 10th 12th ರೆಗ್ಯುಲರ್ ಸ್ಟೂಡೆಂಟಾಗಿ ಗೌರ್ನಮೆಂಟ್ ಸ್ಕೂಲ್ ಅಥವಾ ಕಾಲೇಜಲ್ಲಿ ಓದಿರಬೇಕು. ಎಲಿಜಿಬಲ್ ಸ್ಟೇಟ್ ಗೌರ್ನಮೆಂಟ್ ಕರ್ನಾಟಕ ಸ್ಟೇಟಲ್ಲವರು ಓದಿರಬೇಕು. ಅಂಥವ್ರಿಗೆ ಈ ಸ್ಕಾಲರ್ಶಿಪ್ಪು ಎಲಿಜಿಬಲ್ ಇದೆ. ಸೊ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಅದಾದಮೇಲೆ ಯಾವ್ಯಾವ ಸ್ಟೇಟಿಗೆ ಇಲ್ಲ ಇದೆ ನೋಡಿ, ನಮ್ಮಲ್ಲಿ ಇಲ್ಲಿ ಕರ್ನಾಟಕ ಮೆನ್ಷನ್ ಮಾಡಿದ್ರೆ ನಮ್ಮ ಸ್ಟೇಟ್ನ ನಮಗೆ ಏನಪ್ಪ ಆಗುತ್ತೆ, ಬೇರೆ ಸ್ಟೇಟ್ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ಈ ಸ್ಟೇಟಲ್ಲಿ ನಿಮಗೆ ಕರ್ನಾಟಕದಲ್ಲಿರೋಂಥವ್ರಿಗೆ ಸಿಗುತ್ತೆ. ಸೊ ಸ್ಕಾಲರ್ಶಿಪ್ ಪ್ರೋಸೆಸ್ ಯಾವ ಥರ ಅಂತ ನೋಡಿ, ಸ್ಟೆಪ್ 1 ಸಬ್ಮಿಟ್ ದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನೀವು ಅಪ್ಲಿಕೇಶನ್ನ. ಮತ್ತು ಅಪ್ಲಿಕೇಶನ್ ಅಂಡರ್ ದ ರಿವ್ಯೂ ಮಾಡ್ತಾರೆ. ಮತ್ತು ಡಿಸ್ಬರ್ಸ್ಮೆಂಟ್ ಕಂಪ್ಲೀಷನ್ ಆಫ್ ದ ಅಮೌಂಟ್ ಸ್ಕಾಲರ್ಶಿಪ್ನ 15,000 ಫಸ್ಟ್ ರೌಂಡಲ್ಲಿ ಕೊಡ್ತಾರೆ. ಸೆಕೆಂಡ್ ರೌಂಡ್ನ ಮತ್ತು ಇನ್ನೊಂದು ರೌಂಡಲ್ಲಿ ಕೊಡ್ತಾರೆ. ಸೊ ಸ್ಕಾಲರ್ಶಿಪ್ ರಿನ್ಯೂವಲ್ ಮಾಡ್ಬೋದು. ಒಂದು ವರ್ಷ ನೀವು ಸ್ಕಾಲರ್ಶಿಪ್ ತೊಗೊಂಡ್ರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕೋಂಗಿಲ್ಲ, ಅಪ್ಲಿಕೇಶನ್ ರಿನ್ಯೂವಲ್ ಮಾಡಿದ್ರೆ ಸಾಕು. ಸೊ ನೋಡಿ, ಸ್ಕಾಲರ್ಶಿಪ್ ಕೋರ್ಟಲ್ಲಿ ರೌಂಡ್ 1 ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗಿದೆ. ಆಮೇಲೆ ಇಲ್ಲಿ ಅಪ್ಲಿಕೆಂಟ್ ರಿವ್ಯೂನ ಅಕ್ಟೋಬರಲ್ಲಿ ಮಾಡ್ತಾರೆ, ಅಕ್ಟೋಬರ್ ಟು ಮಾರ್ಚ್ ಮಾಡ್ತಾರೆ. ಆಮೇಲೆ ಫ್ರಮ್ ಮಾರ್ಚಿಂದ ಅಂದರೆ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ. ಸೊ ಮತ್ತು ಅದೇ ಥರ ರೌಂಡ್ 2 ಮತ್ತು ಜನವರಿಲಿ ನಡೆಯುತ್ತೆ. ಮತ್ತು ಅದನ್ನ ರೌಂಡ್ 2 ಮತ್ತೆ ಚೆಕ್ ಮಾಡ್ತಾರೆ, ಮತ್ತು ಅದನ್ನ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ ಸ್ಕಾಲರ್ಶಿಪ್ನ, ಈ ಥರ. ಸೊ ಇವಾಗ ಅಪ್ಲಿಕೇಶನ್ ಓಪನ್ ಆಗಿರೋ ಡೇಟ್ ಎಲ್ಲಿಂದ ಎಲ್ಲಿಗೆ, ಯಾವಾಗ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋಕ್ಕೆ ಅಂದರೆ ರೌಂಡ್ 1 10th ಸೆಪ್ಟೆಂಬರ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ, 30th ಸೆಪ್ಟೆಂಬರ್ಗೆ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಈ ಡೇಟ್ನ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮತ್ತು ರೌಂಡ್ 2 ಎರಡನೇ ಸಲ ಮತ್ತೆ ಅಪ್ಲಿಕೇಶನ್ ಕರೀತಾರೆ. ಅದು 10th ಜನವರಿ 2026ಗೆ ಕರೀತಾರೆ, ಮತ್ತು 30th ಜನವರಿ 2026ಗೆ ಬರುತ್ತೆ. ಸೊ ಈ ಥರ 2 ರೌಂಡಲ್ಲಿ ಅಪ್ಲಿಕೆಂಟ್ಸ್ನ ಕರೆದಿದ್ದಾರೆ. ಸೊ ಎಲ್ಲ ಇಯರ್ಗೂ ಸ್ಕಾಲರ್ಶಿಪ್ ಕೊಡ್ತಾರೆ. ಒಂದು ಇದು ಪಾಯಿಂಟ್ನ ತಿಳ್ಕೊಳ್ಳಿ. ಒಂದು ಸತಿ ಅಪ್ಲಿಕೇಶನ್ ಹಾಕಿದ್ರೆ ನೀವು 3 ವರ್ಷ ಡಿಗ್ರಿ ಮಾಡಿದ್ರೆ 3 ವರ್ಷಕ್ಕೂ ಬರುತ್ತೆ. 5 ವರ್ಷ ಕೋರ್ಸ್ ಮಾಡಿದ್ರೆ ಡಿಪ್ಲೊಮೊ ಕೋರ್ಸು ಅಥವಾ ಕೋರ್ಸ್ಗಳನ್ನು ಮಾಡಿದ್ರೆ 5 ವರ್ಷಕ್ಕೂ ಅಮೌಂಟು ಬರುತ್ತೆ. ಓಕೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾಷನ್ ಕೊಟ್ಟಿದ್ದಾರೆ ಅವರು, ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ.
ಅದನ್ನು ತಿಳ್ಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಈ ಥರ ಅಪ್ಲಿಕೇಶನ್ ಫೀಸ್ನ ಯಾವುದೇ ರೀತಿ ಅವರು ಚಾರ್ಜ್ ಮಾಡಲ್ಲ. ಸ್ಟೇಜ್ ಆಫ್ ಅ ಸ್ಕಾಲರ್ಶಿಪ್ ಅಪ್ಲಿಕೆಂಟ್ ಬಿವೇರ್ ಆಫ್ ದ ಇಂಪೋರ್ಟ್ಸ್ ಹೂ ಮೇಕ್ ದ ಸಚ್ ಸ್ಟೇಟ್ಮೆಂಟ್ಸ್ ವಿ ರಿಕ್ವೆಸ್ಟ್ ಯು ಟು ಎಕ್ಸಸೈಸ್ ಅ ಕಾಷನ್ ನಾಟ್ ಫುಲ್ ಪೇ ಸಚ್ ಸ್ಕ್ಯಾಮ್ಸ್. ಯಾವುದೇ ಸ್ಕ್ಯಾಮ್ಗೆ ಒಳಗಾಗಬೇಡಿ. ನಾವು ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ನ, ಪೋರ್ಟಲ್ ಫೀಸ್ನ ಅವರು ಕಲೆಕ್ಟ್ ಮಾಡ್ತಿಲ್ಲ. ಕೆಲವು ಕಡೆ ಈ ಫೇಕ್ ವೆಬ್ಸೈಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಅದರಿಂದ ಅವರ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಯಾರಿಗೂ ಅಮೌಂಟ್ನ ಕೊಡೋ ಅವಶ್ಯಕತೆ ಇಲ್ಲ. ಓಕೆನಾ. ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು, ತುಂಬ ಇಂಪಾರ್ಟೆಂಟು. ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ. ಒಂದು ಪಾಸ್ಪೋರ್ಟ್ ಫೋಟೋಗ್ರಾಫು, ಓಕೆ, ಪಾಸ್ಪೋರ್ಟ್ ಫೋಟೋಗ್ರಾಫ್ ಇಟ್ಕೊಂಡಿರಿ, ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಿ. ಲೇಟೆಸ್ಟ್ ಇರಲಿ ಅಂತ ಹೇಳ್ತಾರೆ ಅವ್ರು. ಲೇಟೆಸ್ಟ್ 6 months ಅಂದರೆ ನಾವೀಗ ಯಾವ ರೀತಿ ಇದ್ದೀವಿ ಅದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಸೆಲ್ಫಿ ಫೋಟೋ ಎಲ್ಲ ಸಬ್ಮಿಟ್ ಮಾಡಬೇಡಿ, ಇಮೋಜಿಸು ಫಿಲ್ಟರ್ ಮಾಡಿ ಆ ಥರ ಎಲ್ಲ. ನೀಟಾಗಿರೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಒಂದು ತೆಗೆಸಿ ಡಿಜಿಟಲ್ ಕಾಪಿನ ಇಸ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಸಿಗ್ನೇಚರ್, ಕ್ಲಿಯರ್ ಇಮೇಜ್ ಸಿಗ್ನೇಚರ್ ಅಂದರೆ ಒಂದು ಪ್ಲೈನ್ ವೈಟ್ ಪೇಪರಲ್ಲಿ ನೀವು ಬ್ಲಾಕ್ ಇಂಕಲ್ಲಿ ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ನೀವು ಇವಾಗ ನಿಮ್ಮ ಫೋನ್ಗಳಲ್ಲೇ ಮಾಡ್ಕೋಬೋದು ನೀವು. ಮತ್ತು ಆಧಾರ್ ಕಾರ್ಡ್ ಬೇಕು, ಕ್ಲಿಯರ್ ಕಲರ್ಡ್ ಆ್ಯಂಡ್ ಒಳ್ಳೆ ನೀಟಾಗಿರುವಂಥ ಆಧಾರ್ ಕಾರ್ಡು ಸಾಫ್ಟ್ ಕಾಪಿನ ಫ್ರಂಟ್ ಸೈಡ್ ಆಫ್ ಯುವರ್ ಆಧಾರ್ ಕಾರ್ಡ್ನ ಇಟ್ಕೊಳ್ಳಿ. ಓಕೆ, ನೇಮು, ಫೋಟೋಗ್ರಾಫು, ಡೇಟ್ ಆಫ್ ಬರ್ತು, ಜೆಂಡರ್ ಕ್ಲಾರಿಟಿ ಇರಲಿ, ವಿಸಿಬಿಲಿಟಿ ಇರಲಿ, ಅದನ್ನೆಲ್ಲ ಕ್ರಾಪ್ ಮಾಡ್ಕೋಬೋದು ಮೊಬೈಲ್ ಫೋನಲ್ಲೇ. ಓಕೆ, ಮತ್ತು ಸ್ಕ್ರೀನ್ಶಾಟು, ಬ್ಲರ್ಡ್ ಫೋಟೋಗ್ರಾಫು ಎಲ್ಲದನ್ನು ಸಬ್ಮಿಟ್ ಮಾಡಬೇಡಿ ಅಂತ ಹೇಳ್ತಾರೆ. ನೀಟಾಗಿ ಫೋಟೋಸ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಮತ್ತೇನು ಬೇಕು, ಬ್ಯಾಂಕ್ ಡೀಟೇಲ್ಸ್ ಬೇಕು. ಸಾಫ್ಟ್ ಕಾಪಿ ಆಫ್ ದ ಫಸ್ಟ್ ಪೇಜ್ ಆಫ್ ಯುವರ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್. ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನ ಫಸ್ಟ್ ಪೇಜ್ ಜೊತೆ ಅಲ್ಲಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮು, ಯಾರು ಅಪ್ಲಿಕೆಂಟ್ ಹಾಕಿದ್ದೀರಾ ಆ ಸ್ಟೂಡೆಂಟ್, ಗರ್ಲ್ ಸ್ಟೂಡೆಂಟೇ ಇರಬೇಕಲ್ಲಿ. ಅಕೌಂಟ್ ನಂಬರು, IFSC ಕೋಡು, ಬ್ರಾಂಚ್ ಡೀಟೇಲ್ಸು ಎಲ್ಲ, ಯಾಕೆಂದರೆ ಅಕೌಂಟಿಗೆ ದುಡ್ಡು ಬರುತ್ತೆ ಅಮೌಂಟು, ಅದರಿಂದ ಅದು ಕರೆಕ್ಟಾಗಿರಬೇಕು. ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಸೊ ಯಾವುದೇ ಬ್ಲರ್ ಆಗಿರುವಂಥ ಕ್ಲಾರಿಟಿ ಇಲ್ಲದೆ ಇರೋಂಥ ಡಾಕ್ಯುಮೆಂಟ್ನ ಕೊಡಬೇಡಿ, ಯಾಕಂದರೆ ವೆರಿಫಿಕೇಷನ್ ಮಾಡ್ತಾರೆ, ಅವಾಗ ಕ್ಯಾನ್ಸಲ್ ಆಗೋ ಚಾನ್ಸಸ್ಗಳು ಇರುತ್ತೆ. ಮತ್ತು 10th ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಇರಲಿ. ಓಕೆ, ಅದು ನೀಡೋಕ್ಕೆ ಪ್ರಾಪರ್ ಸಾಫ್ಟ್ ಕಾಪಿ ಇರಲಿ. ಫ್ರಂಟ್ ಸೈಡ್ ಆಫ್ ಯುವರ್ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡು. ಆನ್ಲೈನ್ ಮಾರ್ಕ್ ಶೀಟ್ನ ಸಬ್ಮಿಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಆನ್ಲೈನ್ ಮಾರ್ಕ್ಸ್ ಶೀಟ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಕ್ಲಾಸ್ 12th ಮಾರ್ಕ್ಸ್ ಶೀಟ್ನ ಕೂಡ ಅಪ್ಲೋಡ್ ಮಾಡಬೇಕು. ಸೊ ಅದು ಕೂಡ ಆನ್ಲೈನ್ ಮಾರ್ಕ್ ಶೀಟು ಅಥವಾ ಲಿವಿಂಗ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಡಿ, ಪ್ರಾಪರ್ ಆಗಿರೋ ಮಾರ್ಕ್ಸ್ ಶೀಟ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಆಮೇಲೆ ಕಾಲೇಜ್ ಅಡ್ಮಿಷನ್ ಪ್ರೂಫು. ನೀವೀಗ 10th 12th ಮುಗಿದಿದೆ. 10th 12th ಮುಗಿದ್ಮೇಲೆ ನೀವೀಗ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ, ಯಾವುದೋ ಒಂದು ಡಿಗ್ರಿ ಕಾಲೇಜ್ಗೆ, ಡಿಪ್ಲೊಮಾ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಿದ್ದೀರಾ. ಅಲ್ಲಿ ಅಡ್ಮಿಷನ್ ಆಗಿದ್ದಕ್ಕೆ ಫೀಸ್ ಪೇಡ್ ರೆಸಿಪ್ಟು, ಬಾನಿಫೈಡ್ ಸರ್ಟಿಫಿಕೇಟು, ಟ್ಯೂಷನ್ ಫೀ ರೆಸಿಪ್ಟು ಏನೋ ಒಂದು ಕೊಟ್ಟಿರ್ತಾರೆ ನಿಮಗೆ ಪ್ರೂಫ್ ಆಗಿ. ಓಕೆನಾ. ಅಲ್ಲಿ ಸೀಲ್ ಸೈನ್ ಆಗಿರುತ್ತೆ ಅದಕ್ಕೆ, ಅದನ್ನು ನೀವು ಅಪ್ಲೋಡ್ ಮಾಡಬೇಕಂದ್ರೆ ಪ್ರೂಫ್, ನಾನು ರೆಗ್ಯುಲರಾಗಿ ಸ್ಟೂಡೆಂಟ್ ಆಗಿದ್ದೀನಿ, ನಾನು ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದು ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಇರಬೇಕು. ಇಷ್ಟು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಓಕೆನಾ. ಸೊ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಫೌಂಡೇಶನ್ಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಆಗಿ ನೀವು ಪ್ರೋಸೆಸ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ವೆಬ್ಸೈಟಿಗೆ ಬಂದರೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡೋದು, ಏನು ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಜಿಸ್ಟರ್ಡ್, ನೀವು ಅಪ್ಲಿಕೆಂಟ್ ಆಗಿದ್ದರೆ ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಅವಕಾಶನ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಎಲಿಜಿಬಲ್ ಹೆಣ್ಮಕ್ಳು ಬಳಸ್ಕೊಳ್ಳಿ. ಯಾಕಂದರೆ ಸ್ಕಾಲರ್ಶಿಪ್ ಬಂದರೆ ಪೇರೆಂಟ್ಸ್ಗಳಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಸ್ಕಾಲರ್ಶಿಪ್ನ ಅಮೌಂಟ್ನ ಬಳಸ್ಕೊಂಡು ನೀವು ಎಜುಕೇಷನ್ನ ಮಾಡ್ಕೋಬೋದು. ಸೊ ಇವರು ಒಂದು ಒಳ್ಳೆ ಉದ್ದೇಶದಿಂದ ಈ ಸ್ಕಾಲರ್ಶಿಪ್ ಇನಿಷಿಯೇಟಿವ್ನ ಮಾಡಿದ್ದಾರೆ. ಅದು ಸಾಮಾನ್ಯದ ಅಮೌಂಟ್ ಅಲ್ಲ, 30,000 rupees ಅಂತ ಇದೆ. ಅದನ್ನು ಕರೆಕ್ಟಾಗಿ ನೀವು ಬಳಸ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ನೋಡೋಣ. ರಿಜಿಸ್ಟರ್ಡ್ ನ್ಯೂ ಅಪ್ಲಿಕೆಂಟ್ ಕೋರ್ಟ್ ಅಂತ ಇದೆ ಇಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನ್ಯೂ ವಿಂಡೋ ಓಪನ್ ಆಯಿತು. ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕೇಳ್ತಾ ಇದೆ ಇಲ್ಲಿ. ಫಸ್ಟ್ ನೋಡಿ, ಪ್ಲೀಸ್ ಸೆಲೆಕ್ಟ್ ಯುವರ್ ಜೆಂಡರ್ನ ಸೆಲೆಕ್ಟ್ ಮಾಡೋ ಅಂತ ಕೇಳ್ತಾ ಇದೆ. ಮೇಲ್ ಅಥವಾ ಫೀಮೇಲ್. ಇದು ಫೀಮೇಲಿಗೆ ಮಾತ್ರ ಎಲಿಜಿಬಲು, ಫೀಮೇಲ್ ಅಂತ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟು 10th ಪಾಸ್ ಆಗಿದ್ದೀರಾ ಗೌರ್ಮೆಂಟ್ ಸ್ಕೂಲಿಂದ ಅಂತ ಕೇಳ್ತಾ ಇದೆ. ಸೊ ಎಸ್. ನೆಕ್ಸ್ಟು 12th ಪಾಸ್ ಆಗಿದ್ದೀರಾ ಗೌರ್ಮೆಂಟ್ ಸ್ಕೂಲಿಂದ, ಎಸ್. ನೆಕ್ಸ್ಟ್ ಕಂಪ್ಲೀಟೆಡ್ ಬೋತ್ ಕ್ಲಾಸ್ 10th and 12th ಫ್ರಮ್ ಐದರ್ ಆಫ್ ದಿಸ್ ಸ್ಟೇಟ್, ಅಂದರೆ ಇಲ್ಲಿ ಕೊಟ್ಟಿರೋಂಥ ಸ್ಟೇಟ್ಗಳಲ್ಲಿ ಇದ್ದೀರಾ. ನೋಡಿ, ಇಲ್ಲಿ ಕರ್ನಾಟಕ ಇದೆ, ಎಸ್, ನಾವು ಕರ್ನಾಟಕದಿಂದ ಪಾಸ್ ಆಗಿದ್ದೀವಿ. ನೆಕ್ಸ್ಟು ಅಡ್ಮಿಷನ್ ಫಾರ್ ದ ಫಸ್ಟ್ ಇಯರ್ ಎಲ್ಲರೂ ತೊಗೊಂಡಿದ್ದೀರಾ ಅಕಾಡೆಮಿಕ್ ಸೆಷನ್ಗೆ 25-26ಗೆ ರೆಗ್ಯುಲರ್ ಸ್ಟೂಡೆಂಟಾಗಿ ನೀವು ಅಡ್ಮಿಷನ್ ತೊಗೊಂಡಿದ್ದೀರಾ. ಡಿಪ್ಲೊಮಾ ಕೋರ್ಸ್ ಆಫ್ 2 to 5 years ಡ್ಯೂರೇಷನ್ ತೊಗೊಂಡಿದ್ದೀರಾ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆರ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಎಸ್ ಅಂತ ಕೊಡೋಣ. ಸೊ ಚೆಕ್ ಎಲಿಜಿಬಿಲಿಟಿ ಅಂತ ಕೇಳುತ್ತೆ. ಸೊ ಇಷ್ಟೆಲ್ಲ ಕರೆಕ್ಟಾಗಿ ಎಸ್ ಅಂತ ಕೊಟ್ಕೊಂಬಂದರೆ, ಯಾಕಂದರೆ ಇದೇ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಚೆಕ್ ಎಲಿಜಿಬಿಲಿಟಿ ಅಂತ ಕೇಳುತ್ತೆ. ಕ್ಲಿಕ್. ಯು ಆರ್ ಎಲಿಜಿಬಲ್ ಫಾರ್ ದ ಸ್ಕಾಲರ್ಶಿಪ್. ಓಕೆ. ಎಂಟರ್ ಯುವರ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ಸ್ಟೂಡೆಂಟ್ ಹತ್ರ ಮೊಬೈಲ್ ಇರಲಿ, ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅಲ್ಲಿಗೆ OTP ಬರುತ್ತೆ, ಆ OTPನ ನೀವು ತೊಗೋಬೇಕಾಗತ್ತೆ. ನೋಡಿ, ನಾನು OTP ಎಂಟರ್ ಮಾಡಿದೆ. ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು OTP ಎಂಟರ್ ಮಾಡಿದ್ಮೇಲೆ. ಸೊ ಓಕೆ ಅಂತ ಕೊಟ್ಟರೆ, ಸೊ ನೆಕ್ಸ್ಟು ಪ್ರೋಸೆಸ್ಸು ರಿಜಿಸ್ಟ್ರೇಷನು. ಫುಲ್ ನೇಮ್ ಆ್ಯಸ್ ಪರ್ 10th ಮಾರ್ಕ್ ಶೀಟ್. ಚೂಸ್ ಲ್ಯಾಂಗ್ವೇಜ್ ಫಾರ್ SMS, ಯಾವ ಲ್ಯಾಂಗ್ವೇಜ್ ಬೇಕು ಅಂತ.
ಆಧಾರ್ ನಂಬರು ಕನ್ಫರ್ಮ್ ಆಧಾರ್ ನಂಬರ್ ಮತ್ತು ಕನ್ಫರ್ಮೇಷನ್ ಕೇಳುತ್ತೆ. ಚೂಸ್ ಕ್ಲಾಸ್ 12th ಪಾಸ್ ಸ್ಟೇಟ್, ಯಾವ ಸ್ಟೇಟಿಂದ ಕಂಪ್ಲೀಟ್ ಮಾಡಿದ್ವಿ ಅಂತ, ಪಾಸ್ ಡಿಸ್ಟಿಕ್ ಎಲ್ಲಿಂದ ಪಾಸ್ ಮಾಡಿದ್ವಿ ಅಂತ, ಸೆಟ್ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು ಇಷ್ಟನ್ನು ಕೊಟ್ಟು ನಾವು ರಿಜಿಸ್ಟರ್ ಮಾಡ್ಕೋಬೋದು. ಮತ್ತೆ ಹೇಳ್ತೀನಿ ನೋಡಿ, 10th ಮಾರ್ಕ್ ಶೀಟ್ ನೇಮ್ನ ಮೆನ್ಷನ್ ಮಾಡಿ. ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ನಮಗೆ ಅದೇ ಇಂಪಾರ್ಟೆಂಟು. ಲ್ಯಾಂಗ್ವೇಜ್ ಫಾರ್ SMS ಯಾವ ಲ್ಯಾಂಗ್ವೇಜ್ ನೋಡಿ, ಇಂಗ್ಲೀಷ್, ಹಿಂದಿ, ಕನ್ನಡದಲ್ಲಿ ಬೇಕಾ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಶಲಿ ಕನ್ನಡ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತೀವಿ. ಆಧಾರ್ ನಂಬರ್ 12 ಡಿಜಿಟ್ ಆಧಾರ್ ನಂಬರ್ ಫುಲ್ ಎಂಟರ್ ಮಾಡಿ, ಮತ್ತೆ ಇಲ್ಲಿ 12 ಡಿಜಿಟ್ ಎಂಟರ್ ಮಾಡಿ. ಕ್ಲಾಸ್ 12th ಪಾಸ್ ಯಾವ ಸ್ಟೇಟಿಂದ ಮಾಡಿದ್ದೀರಾ, ಸೊ ಅದು ಕರ್ನಾಟಕನೇ ಇರುತ್ತೆ ನಮಗೆ, ಕರ್ನಾಟಕದವರಿಗೆ. ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ನಾವು ಮಾಡಿದ್ದೀರಾ ಅಂತ ಅಲ್ಲಿ ಡಿಸ್ಟಿಕ್ ತೋರಿಸುತ್ತೆ. ಆಮೇಲೆ ಕರ್ನಾಟಕ ತೊಗೊಂಡ್ಮೇಲೆ ಪಾಸ್ವರ್ಡ್ ನೀವು ಸೆಟ್ ಮಾಡಿ. ಈ ಥರ ಸೆಟ್ ಮಾಡಿ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ರಿಜಿಸ್ಟರ್ ಕೊಟ್ಟಮೇಲೆ ಕನ್ಸೆಂಟ್ ಕೇಳುತ್ತೆ, ಕನ್ಫರ್ಮೇಷನ್ ಕೊಡಿ, ಪರ್ಸನಲ್ ಇನ್ಫಾರ್ಮೇಷನ್ ಕೊಡೋಕೆ ಒಪ್ಕೊತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಕ್ ಮಾಡಿ. ನೆಕ್ಸ್ಟು ಕನ್ಫರ್ಮ್ ಅಂತ ನೋಡಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ, ಯು ವಿಲ್ ರಿಸೀವ್ ಯೂಸರ್ ನೇಮ್ ವಯಾ SMS ಫಾರ್ ಲಾಗಿನ್. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು. SMS ಲಾಗಿನ್ಗೆ ರಿಜಿಸ್ಟ್ರೇಷನು ಯೂಸರ್ ನೇಮ್ಗೆ ಯಾರಿಗೆ ಇದು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅನ್ನೋ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಇಲ್ಲಿ. ಇದಾದಮೇಲೆ ನೀವು ಮುಂದೆ ಲಾಗಿನ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲಿಗೆ ಬಂದಿರೋಂಥ ಯೂಸರ್ ಐ ಡಿನ ಯೂಸ್ ಮಾಡಿ, ನೀವು ಸೆಟ್ ಮಾಡಿರೋಂಥ ಪಾಸ್ವರ್ಡ್ನ ಯೂಸ್ ಮಾಡಿ ಲಾಗಿನ್ ಮಾಡಿ. ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಪ್ರೊಸೀಡ್ ಆದಮೇಲೆ ಈ ಥರ ಬೇಸಿಕ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಅಂತ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫುಲ್ ನೇಮು, ನಿಮ್ಮ ಜೆಂಡರು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್ನ ಕೊಟ್ಟಮೇಲೆ ವೆರಿಫೈ ಮಾಡಬೇಕು. ಮೊಬೈಲ್ ನಂಬರ್ ಮತ್ತು OTP ಬರುತ್ತೆ, ಅದನ್ನ ವೆರಿಫೈ ಮಾಡಿ ಅಂತ ಹೇಳುತ್ತೆ. ಇಮೇಲ್ ID, ಸೊ ಫಾದರ್ಸ್, ಮದರ್ಸ್, ಗಾರ್ಡಿಯನ್ಸ್ ನೇಮು, ಓಕೆ, ಸ್ಟೇಟು, ಡಿಸ್ಟಿಕ್ಕು, ಸ್ಟೇಟ್ ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಬರುತ್ತೆ, ಅಡ್ರೆಸ್, ಕಮ್ಯುನಿಕೇಷನು, ಪಿನ್ ಕೋಡು ಎಲ್ಲ ಹಾಕಿ ಸೇವ್ ಕೊಟ್ಟರೆ ಫರ್ದರ್ ಪ್ರೊಸೀಡ್ ಆಗುತ್ತೆ. ಸೊ ಈ ರೀತಿ ಮೊಬೈಲ್ ನಂಬರ್ ವೆರಿಫಿಕೇಷನ್ ಮಾಡಿದ್ರೆ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಈ ಪೇಜಿಗೆ ಬಂದರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಿ, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ, ಬ್ಯಾಂಕ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಅಡ್ಮಿಷನ್ ಪ್ರೂಫು, ಸಬ್ಮಿಟ್. ಸೊ ಈ ರೀತಿ ಪ್ರೋಸೆಸ್ ಇದೆ, ಒಂದಾದಮೇಲೆ ಒಂದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಯಾವ ಸೈಜ್ ಇರಬೇಕು, ಸಿಗ್ನೇಚರ್ ಯಾವ ರೀತಿ ಇರಬೇಕಂತ. ಇಲ್ಲಿ ಬಂದರೆ ನೋಡಿ ಅಪ್ಲೋಡ್ ಫೈಲ್ಸು, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಈ ಥರ ಒಂದಾದ್ಮೇಲೆ ಒಂದು ಅಪ್ಲೋಡ್ ಮಾಡ್ಕೊಂಡು ಹೋಗಿ. ನೀಟಾಗಿರೋ ಫೋಟೋ ಮತ್ತು ಸಿಗ್ನೇಚರ್ ಇಟ್ಕೊಳ್ಳಿ, ಆಧಾರ್ ಕಾರ್ಡು ಒರಿಜಿನಲ್ಲಿ ಫೋಟೋ ತೆಗೆದು ಇಟ್ಕೊಳ್ಳಿ ನೀಟಾಗಿ, ಮತ್ತು PDF ಕಾಪಿನ ಇಟ್ಕೊಳ್ಳಿ, ಬ್ಯಾಂಕ್ ಡೀಟೇಲ್ಸ್ ಇಟ್ಕೊಳ್ಳಿ ನೀಟಾಗಿರೋದು ಕಾಣೋಂಥದ್ದು, ಕ್ಲಾಸ್ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಫೋಟೋ, 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಫೋಟೋ, ಅಡ್ಮಿಷನ್ ಪ್ರೂಫ್ ಅಂದರೆ ಡಿಗ್ರಿಗೆ ಅಡ್ಮಿಷನ್ ಆಗಿರೋ ಪ್ರೂಫ್ ನಾನು ಮೊದಲೇ ಹೇಳಿರ್ತಾರೆ, ಎಲ್ಲದನ್ನ ಇಟ್ಟು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ರೆ ಅದು ಪ್ರೋಸೆಸ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಎಲ್ಲ ಆದಮೇಲೆ ಪ್ರಿಂಟ್ ತೆಗೆದು ಇಟ್ಕೋಬೋದು, ಮತ್ತು ಲಾಗಿನ್ ಮಾಡಿ ಚೆಕ್ ಮಾಡ್ಬೋದು ಯಾವ ರೀತಿ ಅಪ್ಲಿಕೇಶನ್ ಪ್ರೋಸೆಸ್ ಆಗಿದೆ ಅಂತ. ನೀವು ಮತ್ತೆ ಇದೇ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಇಟ್ಕೊಂಡು ನೋಡ್ಕೋಬೋದು. ಸೊ ಇದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ, ಇದನ್ನು ಯಾರು ಉಪಯೋಗಿಸ್ಕೋತಾರೆ ಅಂತ ಮಕ್ಕಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ.